ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರಂಜೀವಿ. ಇವಾಗ ಗ್ಯಾಲೇರಿಯಾ ಮಾಲಿಂದ ಭೀಮಾ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ. ದುನಿಯಾ ವಿಜಯ್ ಅವ್ರದ್ದು. ಆ್ಯಕ್ಚುಲಿ ಏನಂದರೆ 15 ಡೇಸ್ ಆಯ್ತು ರಿಲೀಸ್ ಆಗಿ ಮೂವಿ. ಆ್ಯಂಡ್ ಅದು ಒಳ್ಳೆ ಟಾಕ್ ಬಂತು ಮೂವಿ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಆ್ಯಂಡ್ ಈವನ್ 15 ಡೇಸ್ ಆದಮೇಲೆ ಅಂದರೆ ಆಲ್ಮೋಸ್ಟ್ 2 ವೀಕ್ಸ್ ಆದಮೇಲೇನೂ ಇನ್ನೂ ಕ್ರೌಡ್ ಬರ್ತಾ ಇದ್ದಾರೆ ಮೂವಿಗೆ. ಆ್ಯಂಡ್ 2 ವಾರ ಆಗಿದ್ಮೇಲೇನೂ ಆಲ್ಮೋಸ್ಟ್ ಫುಲ್ ಇದೆ ಮೂವಿ. ಆ್ಯಂಡ್ ಕಮಿಂಗ್ ಟು ದ ಮೂವಿ, ಐ ಥಿಂಕ್ ಇದು ಫ್ಯಾಮ್ಲಿ ನೋಡೋ ಮೂವಿ ಅಂತೂ ಅಲ್ಲ, ಯಾಕಂದರೆ ಕಂಪ್ಲೀಟ್ ರಾ ಆ್ಯಂಡ್ ರಸ್ಟಿಕ್ ಮೂವಿ. ಆ್ಯಂಡ್ ನಿಮಗೆ ಜಾಸ್ತಿ ಡ್ರಗ್ಸ್ ಎಲ್ಲ ತೋರಿಸಿದ್ದಾರೆ. ಸೊ ಅದಕ್ಕೆ ನೋಡ್ಬೋದು. ಬಟ್ ಏನಂದರೆ ಇಟ್ಸ್ ನಾಟ್ ಎ ಫ್ಯಾಮ್ಲಿ ಮೂವಿ. ಆ್ಯಂಡ್ ಅದು ಬಿಟ್ಟರೆ ನೀವು ಫ್ರೆಂಡ್ಸ್ ಜೊತೆ ಹೋಗ್ಬೋದು ಆ್ಯಂಡ್ ಅವ್ರು ಸಿಂಗಲ್ಲಿ ಹೋಗ್ಬೋದು. ಆ್ಯಂಡ್ ನಿಮ್ಗೇನಂದರೆ ಈ ಮೂವಿಯಲ್ಲಿ ಕಂಪ್ಲೀಟ್ ರಿಯಲ್ ಫ್ಯಾಕ್ಟ್ಸ್ ತೋರಿಸಿದ್ದಾರೆ. ಅಂದರೆ ಏನೇನು ಸತ್ಯ ಇದೆ ಅದೆಲ್ಲ ತೋರಿಸಿದ್ದಾರೆ. ಇವಾಗ ಬ್ಯಾಂಗ್ಳೂರಲ್ಲಿ ಹೆಂಗೆ ಡ್ರಗ್ಸ್ ಆಗ್ತದೆ ಆ್ಯಂಡ್ ಅದರಿಂದ ಯೂತ್ ಹೆಂಗೆ ಹಾಳಾಗ್ತಾ ಇದ್ದಾರೆ, ಅವ್ರ ಲೈಫ್ ಹೆಂಗೆ ಸ್ಪಾಯ್ಲ್ ಮಾಡ್ತಾ ಇದ್ದಾರೆ, ಅವರು ಸ್ಪಾಯ್ಲ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಅವರಿಂದ ಬೇರೆಯವ್ರ ಫ್ಯಾಮಿಲಿ ಲೈಫ್ ಹೆಂಗೆ ಸ್ಪಾಯ್ಲ್ ಆಗ್ತದೆ. ಸೊ ಅದೆಲ್ಲ ತೋರಿಸಿದ್ದಾರೆ. ಆ್ಯಂಡ್ ಅಂದರೆ ಒಂದು BBMP ಡಂಪ್ ಯಾರ್ಡಲ್ಲಿನೂ ನಿಮಗೆ ಮಾಲ್ ಸಿಗುತ್ತೆ ಡ್ರಗ್ಸ್ದು. ಸೊ ಅದನ್ನ ಶಾಕ್ ಆಗಿಬಿಟ್ಟೆ ನೋಡಿಬಿಟ್ಟು. ಸೊ ಎಸ್ಪೆಷಲಿ ಆ GC ನಗರ ಏರಿಯಾದೆಲ್ಲ ಅದು ಕಾರ್ ಸ್ಪೇರ್ ಪಾರ್ಟ್ ಸಿಗುತ್ತೆ. ಅಲ್ಲಿ ಅವ್ರ ಗ್ಯಾಂಗ್ ನೆಟ್ವರ್ಕೇ ಇದೆ, ಅಲ್ಲಿಗೆ ನೆಟ್ವರ್ಕ್ ಗ್ಯಾಂಗ್ ಇದೆ ಅವ್ರದ್ದು. ಆ್ಯಂಡ್ ಅದು ಬಿಟ್ಟರೆ ಕಲಾಸ್ ಪಾಳ್ಯ, ಸೊ ಇಂಥ ಏರಿಯಾಸಲ್ಲೆಲ್ಲ ನಿಮಗೆ ಅವರು ಇಡೀ ನೆಟ್ವರ್ಕೇ ಇದೆ ಅವ್ರದ್ದು, ಮುಂಬೈಯಿಂದ ಬರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಏನಂದರೆ ಕಂಪ್ಲೀಟ್ ಅಂದರೆ ಒಂದು ನಶೆಯಲ್ಲಿ ಹೋಗ್ಬಿಡ್ತಾರೆ. ಆ್ಯಂಡ್ ಅವ್ರಿಗೆ ಅದು ಬೇಕೇ ಬೇಕು ಆ ಟೈಮ್ಗೆ, ಅದು ಕಿಕ್ ಹೈ ಆಕ್ಟೇನ್ ಬೇಕಲ್ಲ. ಸೊ ಅದಕ್ಕೆ ಅದು ಅವ್ರಿಗೆ ಬೇಕೇ ಬೇಕು. ಆ್ಯಂಡ್ ಆ ಟೈಮಲ್ಲಿ ಅವ್ರ ಲೈಫು ಸ್ಪಾಯ್ಲ್ ಮಾಡ್ತಾರೆ, ಪ್ಲಸ್ ಫ್ಯಾಮ್ಲಿ ಜೀವನೂ ಸ್ಪಾಯ್ಲ್ ಮಾಡ್ತಾರೆ ಅವರು. ಸೊ ಅದೆಲ್ಲ ಲಿಟ್ರಲಿ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಅದು ಬಿಟ್ಟರೆ ಇದಕ್ಕೆ ಒಂದು ಹೈ ಪೊಲಿಟಿಷಿಯನ್ ಮಗನೋ ಯಾರು ಇರ್ತಾರೆ, ಅಂದರೆ ಹೈ ಇನ್ಫ್ಲುಯೆನ್ಷಿಯಲ್ ಪರ್ಸನ್ಸು, ಅವರಿಂದ ಈ ನೆಟ್ವರ್ಕ್ ಇರುತ್ತೆ. ಆ್ಯಂಡ್ ಒಂದು ಡ್ರಗ್ ಪೆಡ್ಲರ್ ಲ್ಯಾಂಡ್ ಲಾರ್ಡ್ ಇರ್ತಾನೆ ಇದು ಬೆಂಗಳೂರಿಗೆ ಎಲ್ಲ. ಸೊ ಅವನ ಕೆಲಸ ಏನಂದರೆ ಕಂಪ್ಲೀಟ್ ಇಡೀ ಬೆಂಗಳೂರಿಗೆ ಎಲ್ಲ ಸಪ್ಲೈ ಮಾಡಬೇಕು ಡ್ರಗ್ಸು. ಸೊ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಡ್ರ್ಯಾಗನ್ ಮಂಜಾ ಅಂತ. ಸೊ ಆ ಥರ ಹಿಂಗೆ ಕಂಪ್ಲೀಟ್ ಹಾರ್ಶ್ ಫ್ಯಾಕ್ಟ್ಸ್ ತೋರಿಸಿದ್ದಾರೆ ಮೂವಿಯಲ್ಲಿ. ಆ್ಯಂಡ್ ಹಿಂಗೆ ಯೂತ್ ಸ್ಪಾಯ್ಲ್ ಆಗ್ತಾಯಿದ್ದಾರೆ ಈ ಡ್ರಗ್ಸಿಂದ. ಮತ್ತು ಈ ಡ್ರಗ್ಸ್ ಏನಾಗುತ್ತೆ ಅಂದರೆ ಪಪ್ಸಲ್ಲೂ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಪ್ಲಸ್ ಇನ್ನೊಂದು ಕರ್ಮ ಏನಂದರೆ ಗುರು, ಮೆಡಿಕಲ್ ಶಾಪ್ಸಲ್ಲೂ ಇದು ಇಂಜೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಲಿಟ್ರಲಿ ಶಾಕ್ ಆಯ್ತು ನಾನು ಮೆಡಿಕಲ್ ಶಾಪ್ ನೋಡಿಬಿಟ್ಟು. ಆ್ಯಂಡ್ ಇದು ಬಿಟ್ಟರೆ ಹುಡುಗಿರ ಜೀವನ ನಾಶ ಆಗ್ತದೆ ಈ ಡ್ರಗ್ಸಿಂದ. ಅವರು ತುಂಬ ಹಾಳಾಗ್ತಾಯಿದ್ದಾರೆ ಇದು ನೋಡಿಬಿಟ್ಟು. ಆ್ಯಂಡ್ ಕಂಪ್ಲೀಟ್ಲಿ ಅಂದರೆ ಅನ್ಫಾರ್ಚುನೇಟ್ಲಿ ಇದೆಲ್ಲ ಹೇಳ್ಬಾರ್ದು, ಬಟ್ ಮೂವಿಯಲ್ಲಿ ಏನು ತೋರಿಸಿದೆ ಅಂದರೆ ಮೂವಿಯಲ್ಲಿ ರಿಯಾಲಿಟಿನೂ ಅದೇ ಆಗ್ತದೆ. ಪಬ್ಸಲ್ಲಿ ಹೋಗೋದು, ಅವ್ರನ್ನ ನಶೆಯಲ್ಲಿ ಹಾಕೋದು, ಪ್ಲಸ್ ಓಯೋ ರೂಮ್ಸಲ್ಲಿ ಹಾಕೋದು, ಅವ್ರ ಲೈಫ್ ಸ್ಪಾಯ್ಲ್ ಮಾಡೋದು, ಮತ್ತು ಅವ್ರಿಗೇನೆಂದರೆ ಧಮಕಿ ಕೊಡೋದು. ಸೊ ಇದೆಲ್ಲ ತೋರಿಸಿದ್ದಾರೆ. ಆ್ಯಂಡ್ ಅವ್ರು ಏನಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರಿಗೆ ಆಚೆ ಬರೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಆ ಟೈಮಲ್ಲಿ. ಬೈ ದ ಟೈಮ್ ದೇ ರಿಯಲೈಸ್ ಅವ್ರ ಲೈಫ್ ಕಂಪ್ಲೀಟ್ಲಿ ಸರ್ವನಾಶ ಆಗಿಬಿಡುತ್ತೆ. ಸೊ ಅದೆಲ್ಲ ತೋರಿಸಿದ್ದಾರೆ. ಆ್ಯಂಡ್ ಇನ್ನೊಂದೇನು ತೋರಿಸಿದೆ ಅಂದರೆ ರಿಯಾಬ್ ಅಂದರೆ ಆಲ್ರೆಡಿ ಹಾಳಾಗ್ಬಿಟ್ಟಿದೆ ಅವ್ರ ಲೈಫು, ಅವ್ರನ್ನ ಹೆಂಗೆ ಸರಿ ಮಾಡೋದು. ಸೊ ಅದೆಲ್ಲ ರಿಯಾಬಲ್ಲಿ ತೋರಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ದುನಿಯಾ ವಿಜಯ್. ಅಂದರೆ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಅವ್ರ ಸ್ವ್ಯಾಗು ಮ್ಯಾನರಿಸಮ್ ಸೇಮ್ ಸಲಗ ಹೆಂಗಿತ್ತಲ್ಲ ಹಂಗೆ ಇದೆ ಅವ್ರದ್ದು ಆ್ಯಕ್ಟಿಂಗು ಮ್ಯಾನರಿಸಮ್. ಆ್ಯಂಡ್ ಅಂದರೆ ಅವ್ರದ್ದೊಂದು ಗ್ಯಾಂಗ್ ಇರುತ್ತೆ ಆ ವೀದಿಯಲ್ಲಿ. ಸೊ ಆ ಬೀದಿ ಏರಿಯಲ್ಲಿ ಅವ್ರ ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗ್ ಅವರು ಹುಡುಗರು ಇರ್ತಾರೆ. ಹುಡುಗರಿಗೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವರೇ ತೊಗೊತಾರೆ. ಸೊ ಏನಾದರೂ ಆ ಹುಡುಗರನ್ನ ಯಾರಾದರೂ ಹೊಡೆದಿದ್ರೆ, ಯಾರಾದರೂ ಅವ್ರನ್ನ ಧಮಕಿ ಕೊಟ್ಟಿದ್ರೆ, ಅವಾಗ ದುನಿಯಾ ವಿಜಯ್ ಅವ್ರಿಗೆ ಸ್ಟ್ಯಾಂಡ್ ಮಾಡಿಬಿಡ್ತಾರೆ. ಸೊ ಲಿಟ್ರಲಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಮೂವಿಯಲ್ಲಿ. ಆ್ಯಂಡ್ ಭೀಮಾ ರೋಲಲ್ಲಿ ಕಂಪ್ಲೀಟ್ಲಿ ಸೆಟ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಇಸ್ ಡೈರೆಕ್ಷನ್ ಆಲ್ಸೋ. ಅಂದರೆ ಕಂಪ್ಲೀಟ್ಲಿ ರಾ ಆ್ಯಂಡ್ ರಸ್ಟಿಕ್ ತೋರಿಸಿದ್ದಾರೆ. ಆ್ಯಂಡ್ ಲಿಟ್ರಲಿ ಸೂಪರ್. ಅಂದರೆ ಹುಡುಗರಿಗೆ ಏನಾದರೂ ಆದರೆ ಎಷ್ಟು ಆದರೂ ಹೋಗ್ತಾರೆ ಅವರು. ಸೊ ಎಷ್ಟು ತನಕ ಆದರೂ ಹೋಗ್ತಾರೆ, ಅವ್ರು ಬಿಡಲ್ಲ ಅವರು. ಆ್ಯಂಡ್ ಸೆಕೆಂಡ್ ಮೆನ್ಷನ್ ಟು ಲೇಡಿ ಕಾನ್ಸ್ಟೇಬಲ್, ಅಂದರೆ ಅವ್ರು ಸೂಪರ್ ಮಾಡಿದ್ದಾರೆ. ಆ್ಯಂಡ್ ಅಂದರೆ ಹೆಂಗೆ ಟಫ್ ಒಂದು ಲೇಡಿ ಕಾಪ್ ಇರ್ತಾರಲ್ಲ. ಸೊ ಎಸ್ಪೆಷಲಿ ಈ ಥರ ಗ್ಯಾಂಗ್ಸ್ಟರ್ಸ್ನ ಡೀಲ್ ಮಾಡೋದು. ಸೊ ಅವ್ರ ಆ್ಯಕ್ಟಿಂಗ್ ಅಂತೂ ಲಿಟ್ರಲಿ ಸೂಪರ್ ಇದೆ. ಆ್ಯಂಡ್ ಶಿ ಲಿಟ್ರಲಿ ನೇಲ್ಡ್ ಇನ್ ಅ ರೋಲ್. ಆ್ಯಂಡ್ ಓವರಾಲ್ ಚೆನ್ನಾಗಿದೆ ಮೂವಿ. ಅಂದರೆ ಕೆಲವು ಏನಂದರೆ ಕೆಲವು ಬ್ಯಾಡ್ ವರ್ಡ್ಸ್ ಇದೆ ಸೊ ಅದು ಮೂವಿಯಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಫ್ಯಾಮ್ಲಿ ಅಂತೂ ನೋಡೋಕ್ಕಾಗಲ್ಲ, ಯಾಕಂದರೆ ಕಂಪ್ಲೀಟ್ ರಾ ಆ್ಯಂಡ್ ರಸ್ಟಿಕ್ ತೋರಿಸಿದ್ದಾರೆ ಡ್ರಗ್ಸ್ ಅದೆಲ್ಲ. ಸೊ ಆ್ಯಂಡ್ ಅದು ಬಿಟ್ಟರೆ ಅದಕ್ಕೆ ಹೇಗೆ ಕೊಟ್ಟಿದ್ದಾರೆ ಮೂವಿಯಲ್ಲಿ. ಆ್ಯಂಡ್ ಬಟ್ ಓವರಾಲ್ ಚೆನ್ನಾಗಿದೆ. ಆ್ಯಂಡ್ ಹಾರ್ಶ್ ರಿಲೇಟಿ ತೋರಿಸಿದ್ದಾರೆ, ಬ್ಯಾಂಗ್ಳೂರು ಹೆಂಗೆ ಹಾಳಾಗ್ತದೆ. ಆ್ಯಂಡ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಡ್ರಗ್ಸೇ ಸಿಗಲ್ಲ. ಆ ಟೈಮಲ್ಲಿನೂ ಅವರು ವೇರಿಯಸ್ ವೇಸ್ ಹುಡುಕ್ತಾರೆ. ಅಂದರೆ ಹೆಂಗೆ ಡ್ರಗ್ಸ್ ನಾವು ಮತ್ತೆ ಬ್ಯಾಂಗ್ಳೂರಲ್ಲಿ ಸಪ್ಲೈ ಮಾಡಬೇಕು. ಸೊ ಅದೆಲ್ಲ ಅವ್ರು ತೋರಿಸಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಏನಾಯ್ತು ಅಂದರೆ ಡ್ರಗ್ ಪ್ಲ್ಯಾಂಟೇ ಎಸ್ಟಾಬ್ಲಿಷ್ ಮಾಡಿಬಿಡ್ತಾರೆ ಫುಲ್ಲು.
ನಾರ್ಮಲ್ ನಮಗೆ ಸೊಪ್ಪು ಹೆಂಗೆ ಸಿಗುತ್ತಲ್ಲ ಲೈಕ್ ಬೀದಿಯಲ್ಲಿ, ಸೊ ಆ ಥರನೇ ಅವರು ಆ ಥರನೇ ಅವರು ಡ್ರಗ್ ಪ್ಲ್ಯಾಂಟ್ ಎಲ್ಲನೂ ಮಾಡಿಬಿಡ್ತಾರೆ. ಸೊ ಆ ಥರನೂ ಟಿಲ್ ದಟ್ ಎಕ್ಸ್ಟೆಂಟ್ ಅವ್ರು ಹೋಗ್ತಾರೆ. ಆ್ಯಂಡ್ ಶಾಕ್ ಆಗಿಬಿಟ್ಟಿದೆ ಕೆಲವು ಫ್ಯಾಕ್ಟ್ಸ್ ನೋಡಿಬಿಟ್ಟು. ಆ್ಯಂಡ್ ಚೆನ್ನಾಗಿದೆ ಮೂವಿ. ಆ್ಯಂಡ್ ಲಾಸ್ಟಲ್ಲಿ ಸಲಗ ಪ್ಲಸ್ ಭೀಮಾ ಕ್ರಾಸ್ ಓವರ್ ಆಗ್ತಾರೆ. ಲೈಕ್ ಪ್ರೀವಿಯಸ್ ಮೂವಿ ಬಂತಲ್ಲ ದುನಿಯಾ ವಿಜಯ್ ಅವ್ರದ್ದು. ಸೊ ಭೀಮಾ ಹೋಗ್ತಾ ಇರ್ತಾರೆ ಜೈಲೊಳಗಡೆ, ಆ್ಯಂಡ್ ಸಲಗ ಆಚೆ ಬರ್ತಾ ಇರ್ತಾರೆ. ಸೊ ಚೆನ್ನಾಗಿದೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದುನಿಯಾ ವಿಜಯ್ ಅವರು. ಸೊ ಲೈಕ್ ಈ ಶೋಯಿಂಗ್ ದ ಆರ್ಟ್ಸ್ ರಿಯಾಲಿಟಿ ಆ್ಯಂಡ್ ಈ ಟಚ್ಡ್ ದ ಟ್ರೂ ಪಾಯಿಂಟ್ಸ್ ಆ್ಯಕ್ಚುಲಿ. ಸೊ ಅದೇ ಫ್ರೆಂಡ್ಸ್, ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ರಿವ್ಯೂ ಯಾಕೆ ಲೇಟ್ ಆಯ್ತು ಅಂದರೆ ಲೈಕ್ 2 ತೆಲುಗು ಮೂವಿ ಬಂತು ಪ್ಲಸ್ ಹಿಂದಿ ಮೂವಿ ಒಂದು ಬಂತು. ಆ್ಯಂಡ್ ಎಲ್ಲ ಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಆ್ಯಂಡ್ ಯಸ್, ದಟ್ಸ್ ಇಟ್. ಜೈ ಹಿಂದ್.